ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ಪಾರ್ಟ್ 2 ವೀಡಿಯೋ ಸ್ವಲ್ಪ ಡಿಲೇ ಆಯಿತು, ಸಾರಿ. ಅದಕ್ಕೆ ಇಲ್ಲೆಲ್ಲ ನಾವು ಸುತ್ತ ಕೂತ್ಕೊಂಡು ಇನ್ನೇನು ಗೇಮ್ಸ್ ಸ್ಟಾರ್ಟ್ ಆಗುತ್ತೆ ಅದನ್ನೆಲ್ಲ ಕಾಯ್ಕೊಂಡು ಕೂತಿದ್ದೀವಿ. ಅಂದರೆ ಫಸ್ಟ್ ಸಾಂಗ್ಸ್ ಎಲ್ಲ ಮುಗೀತು, ಈಗ ಕಪಲ್ ಗೇಮ್ಸ್ ಅದರೆಲ್ಲ ಸ್ಟಾರ್ಟ್ ಆಗುತ್ತೆ ಈಗ. ಅದಕ್ಕೆ ನಾವೆಲ್ಲ ಈಗ ಸುತ್ತ ಕೂತ್ಕೊಂಡು ನಾವು ಕಾಯ್ತಿದ್ದೀವಿ ಗೇಮ್ಸ್ಗೋಸ್ಕರ. ಎಲ್ಲ ಚಪ್ಪಾಳೆಯನ್ನು ಪ್ರೋತ್ಸಾಹಿಸಬೇಕು. ಚೆನ್ನಾಗಿ ಆಡ್ತಾ ಇದ್ದಾರೆ. ಗುಡ್ ಗುಡ್, ವೆರಿ ಗುಡ್. ನಿಧಾನಕ್ಕೆ ಹೋಗಿ. ನೆಕ್ಸ್ಟ್ ಜೋಡಿ. ಹಾಗೆ ನಿಧಾನಕ್ಕೆ ಹೋಗ್ತಾ ಇದ್ದೀರಿ. ಕೈ ಬಿಡಬೇಕು, ಕೈ ಬಿಡಬೇಕು. ಮುಂದೆ ಫ್ರಂಟಲ್ಲಿ ಕೈ ಕಟ್ಕೊಳ್ಳಿ, ಇಬ್ರು ಮುಂದೆ ಕೈ ಕಟ್ಕೊಳ್ಳಿ. ಮುಂದೆ ಕೈ ಕಟ್ಟಬೇಕು. ರೈಟ್. ಸ್ಟಾರ್ಟ್. ರೆಡಿ. ಓಕೆ, ಹಂಗೆ ಮೂವ್ ಆಗಿ. ಕ್ಲಾಪ್ ಮಾಡಿ ಎಲ್ಲರೂ. ಬನ್ನಿ. ಕೈ ಮುಟ್ಟಂಗಿಲ್ಲ. ಗುಡ್. ವೆರಿ ಗುಡ್. ನೋಡಿದ್ರಲ್ಲ, ಅದೇ ತರ ಹೋಗ್ಬೇಕು. ಇದಕ್ಕೆ ಸೂಸಿ ನಚ್ಚು ಅದಕ್ಕೆ ಅಟ್ಲೀಸ್ಟ್ ನೆನ್ಪು ತಗೊಂಡಿರೋದು ಗೊತ್ತಾಗನೆ. ಕೈ ಟಚ್ ಮಾಡಿದ್ರೆ ಮುಂದೆ ಕಟ್ಕೊಳ್ಳಿ. ಕೈ ಮುಂದೆ ಟಚ್ ಮಾಡ್ಕೋಬೇಕು. Next, sit down, family. Move down, family. Ready? Very good. ನಿಧಾನ.
ಆಯ್ತಪ್ಪ ನೆಕ್ಸ್ಟ್ ಬಾಳದಿಂದ ಹೋಗುವಾಕಿ ಬಾಗಿಲಾಗ ಇರಬೇಕ ಯಾಕ ಹಿಂಗ ಕಾಡುತ್ತಿ ನೋಯುಂಗ ಮಾಡುತ್ತಿ ಬಿಲ್ಲಿನಂಗ ತಾಗುತ್ತಿ ಎನ್ನ ಮಣೂಡುತ್ತಿ ಲಾಲ ನನಗೆ ಇದು ಬಂದುಬಿಟ್ಟು ಸೂಪ್ ಸ್ವೀಟ್ ಚಾಲೆಂಜು ಚೆನ್ನಾಗಿತ್ತು. ಆದರೆ ನನಗೆ ಗೇಮಲ್ಲಿ ವಿನ್ ಆಗಿದ್ದೀನಿ. ಅದನ್ನು ಯಾರೂ ರೆಕಾರ್ಡೇ ಮಾಡಿಲ್ಲ. ನಂಗೆ ಫೀಲ್ ಆಗ್ತಿದೆ ತುಂಬ. ಎಂಥ ತಪ್ಪು ಕೆಲಸ ಮಾಡಿಬಿಟ್ರು ನೋಡಿ. ನನ್ನೇ ರೆಕಾರ್ಡ್ ಮಾಡಿದೆ, ಇವ್ರು ಹಂಗೆ ಮಾಡಿಬಿಟ್ಟವರೆಲ್ಲ. ಲಾಸ್ಟಲ್ಲಿ ಬಂದುಬಿಟ್ಟು ನಾನು ಖುಷಿ ಗೀತಕ್ಕ ಇದ್ದೀವಿ. ನಾನು ವಿನ್ ಆಗಿದ್ದೀನಿ, ಆದರೂ ನಾನು ರೆಕಾರ್ಡ್ ಮಾಡಿಲ್ಲ. ಅದು ಎಂಥ ಕೆಲಸ ಮಾಡಿಬಿಟ್ಟವ್ರು ಎಲ್ಲರೂ. ಅಂದಾಗೆ ಈಗ ದಂಶರಥ್ ಗೇಮ್ ಸ್ಟಾರ್ಟ್ ಆಗಿದೆ. ನಮ್ಮ ಯೂತ್ಸ್ಗಿಂತ ಇವರು ಸ್ವಲ್ಪ ಅಂಕಲ್ ಆಂಟಿಗಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ರು ಅಂದರೆ ಗೇಮ್ಸ್, ಪ್ರತಿಯೊಂದು ಗೇಮ್ಸಲ್ಲೂ ಫುಲ್ ಆ್ಯಕ್ಟಿವ್. ಅವರು ಫುಲ್ ಎಂಜಾಯ್ ಮಾಡ್ತಿದ್ರು. ಎಲ್ಲರೂ ನೀಟಾಗಿ ಆಡ್ತಿದ್ರು. ಸಕ್ಕದಾಗಿದ್ದು ಮಾತ್ರ. ಮಾಡಬೇಕು ಹಳೇದು ರಣಧೀರ ಬೇರೆ ಆಕ್ಷನ್ ಮಾಡಬೇಕು, ಬೇರೆ ತರ ತೋರಿಸು. ಯಾರು ಹೀರೋ, ಯಾವ ತರ ಇದಾರೆ. ಸಪೋರ್ಟ್ ಬೇಕಲ್ಲ, ಇನ್ನೊಬ್ರು ತಗೋಬಹುದು. ಶಕ್ತಿನಾ ಹೀರೋ ಹೀರೋ ವೆರಿ ಗುಡ್. ಬುಕ್ ಬಂದಿತ್ತಾ ಇನ್ನು ಬಂದಿದ್ಯಾ? ಈಗ ಗೆಸ್ ಮಾಡೋರು ರೈಟ್ ಸೈಡ್ ಅಲ್ಲಿ ಮಾಡಬೇಕು. ಸ್ಟಾರ್ಟ್. ఇప్పుడు చీటీ అంటారు. ఆ చీటీన ఏం పేరు వచ్చి అంతవరకు యాక్సెస్ చెప్పరు. మీరు కండిడిలా మీ టీం వారు కండిడిలా ఫస్ట్ ఛాన్స్ కొంటే నిమిష ಕೊಡ್ತೀವಿ. 2 ನಿಮಿಷ ಕಾಲ ಅವಕಾಶ ಇರುತ್ತೆ. 5 ಮಿನಿಟ್ ಗೀತಾ ಕಲ್ಲು
ಸೂಪ್ರ ಹಳೆ ಕಾಲದ ಫಿಲಮು ಅಂದಾಗ ಇದು ಬಂದು ನಮ್ಮ ಮಾವ ಪಾಪ ಅವರು ಕರೆಕ್ಟಾಗೆ ತೋರಿಸ್ತಿದ್ರು, ನಾವೇ ಯಾರೂ ಕಂಡಿಡಿಲ್ಲ. ಫುಲ್ಲು ಕಾಮಿಡಿಯಾಗಿ ತೊಗೊಬಿಟ್ವಿ ಅವ್ರನ್ನ. ಎಷ್ಟು ಚೆನ್ನಾಗಿ ತೋರಿಸಿದ್ರು ಗೊತ್ತಾ ಅವರು. ನಾವೇ ಒಂಚೂರು ಗೆಸ್ಸು ಸಹ ಮಾಡಲಿಲ್ಲ. ಅವ್ರ ಆ್ಯಕ್ಷನ್ ನೋಡೇ ನಕ್ಬಿಟ್ಟಿದ್ವಿ ನಾವೆಲ್ಲ. ಅಂದಾಗೆ ಅವರಿಲ್ಲಿ ಯಾವ ಮೂವಿ ಹೇಳ್ತಿದ್ದಾರೆ ಅಂತ ನೀವು ಯಾರಾದರೂ ಗೆಸ್ ಮಾಡ್ಬೋದಾ? ನೋಡಿ, ಟ್ರೈ ಮಾಡಿ. ಅಂದರೆ ಮೂವಿ ಒಂಥರ ಚೆನ್ನಾಗಿದೆ. ನೀವು ಆನ್ಸರ್ ಮಾಡಿ ಕಮೆಂಟಲ್ಲಿ. ನಾನು ಸರಿನಾ ತಪ್ಪಾ ಅಂದ್ಬಿಟ್ಟು ನಿಮಗೆ ಕಮೆಂಟ್ ಮಾಡೋದು ತಿಳಿಸ್ತೀನಿ, ಓಕೆನಾ? ಅಥವಾ ಅಪ್ಕಮಿಂಗ್ ಬ್ಲಾಗಲ್ಲಿ ಹೇಳ್ತೀನಿ ಯಾವ ಮೂವಿ ಅಂತ, ಓಕೆನಾ? ಒಂದು ನಿಮಿಷ. ಸರಿ ಆಯ್ತು. ಈಗ ನಮ್ಮ ಪ್ರೀತಿಯ ರಮೇಶ್ ಅವರು, ಸಾಗಮ್ಮ ಅವರು, ನಮ್ಮ ಅವರು, ನಮ್ಮ ಅತ್ತೆಯವರು ಈಗ ಆಗ್ತಾ ಇದ್ದಾರೆ. ತಪ್ಪು ಮೊದಲೇ ಆಗ್ಬಿಟ್ರು ಅವರು. 3 ಚಾನ್ಸ್ ಇದೆ, 3 ಚಾನ್ಸ್ ಇದೆ. ನೀರಮ್ಮಗೆ ಪ್ರೀತಿಯಿಂದ ಹೇಳ, ಪ್ರೀತಿಯಿಂದ ಹಾಕಿ ಉಂಡು. ವೆರಿ ಗುಡ್. ನಮ್ ಪ್ರೀತಿ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಈಗ ನಮ್ಮ ಬೇಗ ಬರ್ಬೇಕು. ನಾವು ಇದೊಂದು ರೀಲ್ಸ್ ಮಾಡೋಕ್ಕೆ ಅರೌಂಡ್ ನೈಟ್ 2:30 3:30 3:40ವರೆಗೂ ತೊಗೊಂಡಿದ್ದೀವಿ. ಟೇಕ್ಸ್ ಮೇಲೆ ಟೇಕ್ಸು, ರೀಲ್ಸ್ ಸೆಲೆಕ್ಟ್ ಮಾಡೋದು, ಯಾರ್ಯಾರು ಪೊಸಿಷನ್ ಎಲ್ಲೆಲ್ಲಿ ಅಂತ ಸೆಲೆಕ್ಟ್ ಮಾಡೋದು, ಈ ಕ್ಲಿಪ್ಪಿಂಗ್ಸಲ್ಲಿ ಯಾರು ಮಾಡೋದು, ಆ ಕ್ಲಿಪ್ಪಿಂಗ್ಸಲ್ಲಿ ಯಾರು ಮಾಡೋದು. ಕೊನೆಗೂ ಅಂತೂ ಇಂತೂ ಈ ರೀಲ್ಸ್ ಮುಗಿಸೇ ಬಿಟ್ವಿ. ಕೊನೆಗೂ ಈ ರೀಲ್ಸ್ ಮುಗಿಸಿದ್ವಿ. ಈ ರೀಲ್ಸ್ ಮುಗಿಸೋ ಅಷ್ಟರಲ್ಲಿ ನಾವೆಲ್ಲ ಮಲ್ಕೊಳ್ಳೋರಿಗೆ 4 ಆಲ್ರೆಡಿ ಎಲ್ಲರೂ ಮಲ್ಕೊಬಿಟ್ಟಿದ್ರು. ಎಲ್ಲ ಆಂಟಿಗಳು, ಅಂಕಲ್ಗಳು, ವಯಸ್ಸಾದವರು ಎಲ್ಲರೂ ಮಲ್ಕೊಬಿಟ್ಟಿದ್ರು. ನಾವು ಇಷ್ಟು ಜನ ಹೊರಗಡೆನೇ ಕೂತಿದ್ವಿ. ಕೊನೆಗೂ ರೀಲ್ಸ್ ಮುಗಿಸಿ ಎಲ್ಲ 4:30 ಹಂಗೆ ಮಲ್ಕೊಂಡ್ವಿ.